ಸೂರೆ ಇಮ್ರಾನ್ ಆಯತ್ತಿನ ಅದು 10 ರಿಂದ 13ರವರೆಗೆ ಆಯತ್ತಿನ ಕನ್ನಡ ಅನುವಾದವನ್ನು ನಾನು ಓದುತ್ತಿದ್ದೇನೆ. ದಯವಿಟ್ಟು ಇದನ್ನು ತಾವು ಬೇರೆಯವರಿಗೂ ಕೂಡ ಶೇರು ಮಾಡಲು ತಿಳಿಸಲಾಗಿದೆ. ಕುಫ್ರ್ ಅಂದರೆ ಧರ್ಮಧಿಕ್ಕಾರ ನೀತಿಯನ್ನು ಅನುಸರಿಸಿದವರಿಗೆ ಅಲ್ಲಾಹನ ಎದುರು ಅವನ ಸಂಪತ್ತಾಗಲಿ ಸಂತತಿಯಾಗಲಿ ಯಾವ ಕೆಲಸಕ್ಕೂ ಬರಲಾರದು. ಅವರು ನರಕಾಗ್ನಿಯ ಇಂಧನವಾಗಿಯೇ ಇರುವರು. ಅವರ ಅಂತಿಮ ಪರಿಣಾಮವು ಫಿರೌನಿನ ಸಂಗಡಿಗರ ಮತ್ತು ಅವರಿಗಿಂತ ಮುಂಚಿನ ಅಗ್ನೋಲ್ಲಂಘನರಂತೆಯೇ ಆಗುವುದು. ಅವರು ದೇವ ನಿದರ್ಶನಗಳನ್ನು ಸುಳ್ಳಾಗಿರಿಸಿದರು. ತತ್ಪರಿಣಾಮವಾಗಿ ಅಲ್ಲಾಹನು ಅವನ ಪಾಪ ಕರ್ಮಗಳಿಗಾಗಿ ಅವರನ್ನು ಹಿಡಿದುಕೊಂಡವರು ಮತ್ತು ನಿಜಕ್ಕೂ ಅಲ್ಲಾಹ್ ಉಗ್ರವಾಗಿ ಶಿಕ್ಷಿಸುವವನಾಗಿದ್ದಾನೆ. ಆದುದರಿಂದ ಓ ಮುಹಮ್ಮದ್ ಸಲ್ಲಂ ಅವರೇ, ನಿಮ್ಮ ಆಹ್ವಾನವನ್ನು ಸ್ವೀಕರಿಸಲು ನಿರಾಕರಿಸಿದವರೊಡನೆ ನೀವು ಪರಾಜಿತರಾಗುವ ಮತ್ತು ಜಹನ್ನಮ್ ನರಕಾಗ್ನಿಯ ಕಡೆಗೆ ಅಟ್ಟಲ್ಪಡುವ ಕಾಲ ಸನ್ನಿಹಿತವಾಗಿದೆ ಮತ್ತು ಜಹನ್ನಮ್ ಅತ್ಯಂತ ಕೆಟ್ಟ ತಂಗುದಾಣ ಎಂದು ಹೇಳಿರಿ. ಬದ್ರ್ ಯುದ್ಧದಲ್ಲಿ ಪರಸ್ಪರ ಕಾದಾಡಿದ ಆ 2 ತಂಡಗಳಲ್ಲಿ ನಿಮಗೊಂದು ನಿದರ್ಶನವಿತ್ತು. ಒಂದು ತಂಡವು ಅಲ್ಲಾಹನ ಮಾರ್ಗದಲ್ಲಿ ಕಾದಾಡುತ್ತಿತ್ತು ಮತ್ತು ಇನ್ನೊಂದು ಕಾಫಿರ್ ಸತ್ಯ ನಿಷೇಧಿಯಾಗಿತ್ತು. ಕಾಫಿರ್ ತಂಡವು ಮೂಮಿನ್ ವಿಶ್ವಾಸಿಗಳ ತಂಡಕ್ಕಿಂತ ಇಮ್ಮಡಿ ಇದ್ದುದನ್ನು ನೋಡುವವರು ಕಣ್ಣಾರೆ ನೋಡುತ್ತಿದ್ದರು. ಆದರೆ ಅಲ್ಲಾಹ್ ತನಗಿಷ್ಟ ಬಂದವರಿಗೆ ವಿಜಯ ನೀಡಿ ಸಹಕರಿಸುತ್ತಾನೆ ಎಂಬುದನ್ನು ಪರಿಣಾಮವು ಸಿದ್ಧಪಡಿಸಿತು. ಜ್ಞಾನಭಿಕ್ಷು ಹೊಂದಿದವರಿಗೆ ಇದರಲ್ಲಿ ಬಹುದೊಡ್ಡ ಪಾಪ ಅಡಗಿದೆ.